ಇವಾಗ ನಾವು ಮಾಡಕ್ ಹೊರಟಿರೋದು ಮಶ್ರೂಮ್ ಬಿರಿಯಾನಿ. ನ್ಯಾಚುರಲ್ ಫ್ಲೇವರ್ ಇರುತ್ತೆ, ಆಂಧ್ರ ಸ್ಟೈಲ್ ಇರುತ್ತೆ. ನಮ್ ವಿಡಿಯೋ ಇಷ್ಟ ಆಗಿದ್ರೆ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಉಳ್ಳಿಗಡ್ಡೆ, ಟೊಮೊಟೊ ಹಣ್ಣು ಮತ್ತೆ ಹಸಿಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಮಿಕ್ಸಿಗೆ ಹಾಕಬೇಕು. ಫಸ್ಟ್ ಈರುಳ್ಳಿ ಹಾಕಬೇಕು ರೈಸ್. ಈರುಳ್ಳಿ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಆಲ್ರೆಡಿ ಕೊಬ್ಬರಿ, ಚಕ್ಕೆ, ಲವಂಗ, ಗಸಗಸೆ, ಜೀರಿಗೆ ಇದರಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೊಂಡಿದೀವಿ. ಇವಾಗ ಇದನ್ನ ಮಸಾಲ ಮಾಡ್ಕೊಬತ್ತೀವಿ ಪ್ರಿಪೇರ್ ಮಾಡೋದ್ರೊಳಗೆ. ಸ್ವಲ್ಪ ಬಿಟ್ಕೊಂಡು ಮೆಣಸಿನ್ಕಾಯಿ ಹಾಕಬೇಕು, ಹಸಿ ಮೆಣಸಿನ್ಕಾಯಿ. ಉಳ್ಳಿಗಡ್ಡೆ ಚೆನ್ನಾಗಿ ಫ್ರೈ ಆದ್ಮೇಲೆ ಚೆನ್ನಾಗಿ ಬಸಿ ಅಳಿಗೆ ಹಾಕಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅದಾದ್ಮೇಲೆ ಸೈಡ್ಗೆ ಇರ್ಬೇಕು. ಅದನ್ನ ఏంటి బాబన్న ఇంకోసారి అన్న ಈ ಮಸಾಲ ಐಟಮ್ ಇರ್ತೈತಲ್ಲ ಗೈಸ್, ಅವನ್ನೆಲ್ಲ ಕ್ಲೀನ್ ಆಗಿ ಪೊಡಿ ಮಾಡ್ಕೋಬೇಕು. ಇಲ್ಲಾಂದ್ರೆ ಬರೇ ಬಾಯಿಗೆ ಸಿಗ್ತಾ ಇರುತ್ತೆ, ತಿನ್ನಕ್ಕೆ ಆಗಲ್ಲ, ಹಿಂಸೆ ಆಗ್ಬಿಡುತ್ತೆ. వాట్ అ విజన్, వాట్ అ థాట్. పిచ్చోలు అయిపోయారు మా టీం అంతా. ಇವಾಗ ಮಿಕ್ಸಿಗೆ ಹಾಕೊಂಡಿರೋ ಮಸಾಲ ಹಾಕ್ತಿವಿ. ಏನೇನು ಹಾಕ್ತಿವಿ ಮಸಾಲದಲ್ಲಿ? ಇದು ಚಕ್ಕೆ, ಲವಂಗ, ಗಸಗಸೆ, ಕೊಬ್ಬರಿ, ಚೆಫ್ ಮತ್ತೆ ಬಿರಿಯಾನಿ ನಾವು ಇವು ಬರ್ತಾವಲ್ಲ, ಎಲೆನೂ ಹಾಕ್ಬಿಟ್ರೆ ಮಿಕ್ಸ್. ಇಲ್ಲ ಎಲೆ ಹಾಕಿಲ್ಲ, ಬಿರಿಯಾನಿನ ಒಂದೆರಡು ಕಾಯಿಗಳು ಬರ್ತವೆ, ಅವು ಹಾಕಿದ್ವಿ. ಅದೆಂತ ಕಾಯಿ ನಮಗೂ ಗೊತ್ತಿಲ್ಲ. ತಿಂದ್ರೆ ಮಸಾಲ ಟೇಸ್ಟ್ ಬಂತು. ಚೆನ್ನಾಗಿ ಪೀಸಿಗೆ ಹಿಡಿಯಂಗ್ ಮಾಡ್ಬೇಕು. ಪೀಸ್ ಚೆನ್ನಾಗಿ ಹಿಡಿದ್ರೆ ಏನಾಗುತ್ತಂದ್ರೆ ಪೀಸು ರೈಸಲ್ಲಿ ತಿನ್ಬೇಕಾದ್ರೆ ಫ್ಲೇವರ್ ಗೊತ್ತಾಗುತ್ತೆ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತಿದೀವಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಇದಾಗುತ್ತೆ. ಪೀಸ್ಗೆ ಮಸಾಲ ಚೆನ್ನಾಗಿ ಹಿಡಿತಕ್ಕೆ. ಸಖತ್ತಾಗಿದೆ, ಒಂದ್ಸಲ ನೋಡಿಸ್ತೀನಿ ಬನ್ನಿ. ಇವಾಗ ಪೀಸ್ಗೆ ಮಸಾಲ ಚೆನ್ನಾಗಿ ಹಿಡಿತದೆ. ಇವಾಗ ಇದು ಉಳ್ಳಿಗಡ್ಡೆ, ಟೊಮೊಟೊ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡಿರೋದು ಇವಾಗ ಹಾಕ್ಯಂತೀವಿ. ಇದು ತುಂಬಾ ರುಬ್ಬಾರ್ದು, ಒಂದ್ ಸ್ವಲ್ಪ ಲೈಟ್ ಆಗಿ ಬಿಡ್ಬೇಕು ಲಾಸ್ಟಿಗೆ. ಅದು ಇವನು ಮಶ್ರೂಮ್ ಓವರ್ ಮಾಡ್ತಾ ಇದ್ದಾನೆ, ಅವನ ದೊಡ್ಡ ಚೆಫ್ ಅಂತಾರೆ. ಬಟ್ ನಂಬೇಡ್ರಿ, ಚೆಫ್ ಅವನಲ್ಲ, ಅವನ್ ಜಸ್ಟ್ ಹೆಲ್ಪರ್ ಅಲ್ಲ, ಡೈರೆಕ್ಟರ್. ಯಾವ ತರ ಅಂತ ನಾನು ಹೇಳ್ಕೊಡ್ತೀನಿ, ನಾವು ಮಾಡ್ತಾ ಇರೋದು. బాబురెడ్డి బాబు ಸ್ಟಾರ್ಟ್ ಕ್ಯಾಮರಾ. 2 ಗ್ಲಾಸ್ ರೈಸ್ ನೋಡೋಣ ಕಡಿಮೆ. ಎರಡು ಒಂದ್ ಸ್ವಲ್ಪ ರೈಸ್ ಹಾಕೊಂಡಿದೀವಿ. ಇವಾಗ ಬಿರಿಯಾನಿ ಮಸಾಲ ಹಾಕಬೇಕು. ಎಷ್ಟು? 2 ಗ್ಲಾಸ್. 2 ಗ್ಲಾಸ್ ಇದು 2ನೇ ಗ್ಲಾಸು. 2 ಗ್ಲಾಸ್ ರೈಸ್ಗೆ 4 ಗ್ಲಾಸ್ ನೀರು ಹಾಕೊಂತಿದ್ವಿ. ಹೌದು. ಇವಾಗ ಮುಚ್ಚಬೇಕು ಹಿಂಗೆ. ಒಂದ್ 5 ನಿಮಿಷ ಆದ್ಮೇಲೆ ರೈಸ್ ಹಾಕ್ಯಂತಾ ಇದೀವಿ. ಇದು ತಗೊಂಡು ಲೈಟ್ ಆಗಿ ತಿರುಗಬೇಕು. ಗೈಸ್, ಸ್ಮೆಲ್ ಮಾತ್ರ ಸಖತ್ತಾಗಿದೆ. ಸೂಪರ್. ಬರೀ ಪೀಸ್ಗಳೇ ಇದಾವೆ ತುಂಬಾ. ಮಶ್ರೂಮ್ ಓನ್ಲಿ ವೆಜ್ ಇವತ್ತು, ಯಾಕಂದ್ರೆ ಇವತ್ತು January 26th.
ಸೊ ರಿಪಬ್ಲಿಕ್ ಡೇ, ದಟ್ಸ್ ವೈ ವೆಜ್ ಸ್ಪೆಷಲ್ ವೆಜ್ ಬಿರಿಯಾನಿ. ಇದು ಫೈನಲ್ ಸ್ಟೇಜಿಗೆ ಬಂದಿದೆ ನೋಡಿ, ಸಣ್ಣದಾಗಿದೆ, ಮುಚ್ಚುತ್ತಿದ್ದಾನೆ. ನಾನು ಇವ್ನಿಗೆ ಹೇಳಿದ್ದೀನಿ, ಇದು ತಿರುಗಿಸಿದ್ರೆ ಏನಾಗುತ್ತೆ ಗೊತ್ತಾ, ಒಂದ ಪೀಸು ಸಪ್ರೇಟ್ ಹೋಗ್ತವೆ, ಮತ್ತೆ ಈ ಮಸಾಲ ಸಪ್ರೇಟ್ ಆಗುತ್ತೆ. ತಿರುಗಿಸಿದ್ರೆ ಏನಾಗುತ್ತೆ ಅಂದ್ರೆ ಎಲ್ಲದಕ್ಕೂ ಲೆವೆಲ್ ಆಗುತ್ತೆ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅವಾಗ ದಮ್ ಚೆನ್ನಾಗಿ ಬರುತ್ತೆ ಬಿರಿಯಾನಿಯಲ್ಲಿ. ಫೈನಲಿ ಬಿರಿಯಾನಿ ರೆಡಿಯಾಗಿದೆ. ಬಿರಿಯಾನಿ ಮಾತ್ರ ಎಕ್ಸಿಲೆಂಟ್ ಆಗಿದೆ. ನೀನ್ ಹೇಳೋ, ಮಾಡಿರೋ ನೀನೇ. ಸ್ವಲ್ಪ ಖಾರ ಇದೆ, ಸ್ಪೈಸಿ. ಹಿಂಗ ಅದು ಸ್ಪೈಸಿ ಮೆಣಸಿನಕಾಯಿ ಅಲ್ಲ, ಮಸಾಲ ಸ್ಪೈಸಿ. ಅದು ನೀನು ಯಾರೋ ಒಂದು ಗುಳಿಗೆ ಹಾಕಿ ಚೆನ್ನಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. This is the end.